I want to say God is interested in all your earthly needs also. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಇಹಲೋಕದ ಎಲ್ಲ ಸಂಗತಿಗಳಲ್ಲೂ ದೇವರಿಗೆ ಇಷ್ಟ ಇದೆ, ಮನಸ್ಸಿದೆ. One of the things Jesus taught in the Sermon on the Mount, ಈ ಒಂದು ಪರ್ವತ ಪ್ರಸಂಗದಲ್ಲಿ ಹೇಳಿದ ಒಂದು ವಿಷಯವನ್ನು Matthew 6, ಮತ್ತಾಯ 6ರಲ್ಲಿ he taught how to pray. ಅವರು ಹೇಳಿಕೊಟ್ರು ಹೇಗೆ ಪ್ರಾರ್ಥಿಸಬೇಕು. And one of the prayers is in verse 11. 11ನೇ ವಚನದಲ್ಲಿ ನೋಡಿ, give us this day our daily bread. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. What does that mean? ಅದರ ಅರ್ಥ ಏನು? He's not talking about the word of God, he's talking about a physical food. ಇಲ್ಲಿ ದೇವರ ವಾಕ್ಯದ ಬಗ್ಗೆ ಹೇಳ್ತಾ ಇಲ್ಲ, ಈ ಒಂದು ನಾವು ಉಪಯೋಗಿಸುವಂತ ಆಹಾರದ ಬಗ್ಗೆ ಹೇಳ್ತಾ ಇರೋದು. Lord, I need food every day to live. ಕರ್ತನೇ, ನನಗೆ ಆಹಾರ ಬೇಕಿದೆ ಪ್ರತಿ ದಿವಸ ಜೀವಿಸಲಿಕ್ಕೆ. So please help me to have food every day to live. ದಯವಿಟ್ಟು ಸಹಾಯ ಮಾಡು ಸ್ವಾಮಿ, ಪ್ರತಿ ದಿವಸ ನಾನು ಆಹಾರ ಪಡ್ಕೊಳ್ಳಿ. How can I get food? ನನಗೆ ಹೇಗೆ ಆಹಾರ ಸಿಗುತ್ತೆ? I need money. ನನಗೆ ಹಣ ಬೇಕು. How can I get money? ಹಣ ಹೇಗೆ ಸಿಗುತ್ತೆ? Not by begging, ಭಿಕ್ಷೆ ಬೇಡೋದ್ರಿಂದ, not by borrowing, ಸಾಲ ಪಡೆಯೋದ್ರಿಂದ ಅಲ್ಲ, working, ಕೆಲಸ ಮಾಡೋದ್ರಿಂದ. So what you're praying in that prayer is, Lord, please give me a job so that I can get money, so that I can get my food every day. ಆ ಪ್ರಾರ್ಥನೆಯಲ್ಲಿ ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ, ಸ್ವಾಮಿ ನನಗೆ ಒಂದು ಕೆಲಸ ಕೊಡಿಸ್ಕೊಡು, ಆ ಕೆಲಸದಿಂದ ನಾನು ಹಣ ಸಂಪಾದನೆ ಮಾಡಿ ಆಹಾರವನ್ನು ಪಡ್ಕೊಂಡು. In that little prayer, give me my food every day. ಆ ಒಂದು ಚಿಕ್ಕ ಪ್ರಾರ್ಥನೆ ಅನುದಿನದ ಆಹಾರವನ್ನು ನಮಗೆ ಕೊಡು ಅಂತ. Hidden inside that request is, Lord, please help me to have a job. ಅದರ ಒಳಗಡೆ ಅವತ್ಕೊಂಡಿರೋ ವಿಷಯಗಳು ಯಾವುದು ಅಂದರೆ, ನನಗೆ ಕರ್ತನೆ ಕೆಲಸ ಕೊಡು ಅಂತ. And also hidden inside that is, ಅದರ ಒಳಗಡೆ ಮತ್ತೆ ಇನ್ನೊಂದು ವಿಷಯ ಸೇರ್ಕೊಂಡಿದೆ. Lord, please help me to educate my children so that one day they can get a job and they can also get food. ಕರ್ತನೆ, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಸಹಾಯ ಮಾಡು, ಅದರಿಂದ ಅವ್ರಿಗೂ ಒಂದು ದಿವಸ ಕೆಲಸ ಸಿಕ್ಕಿ ಅವರು ಆಹಾರ ಸಂಪಾದನೆ ಮಾಡ್ಲಿಕ್ಕೆ ಸಹಾಯ ಆಗಲಿ ಅಂತ. Did you know that all your earthly needs are hidden in that one sentence? ನಿಮ್ಮ ಎಲ್ಲ ಇಹಲೋಕದ ಅವಶ್ಯಕತೆಗಳು ಈ ಒಂದು ಪ್ರಾರ್ಥನೆಯಲ್ಲಿ ಅಡಗಿದೆ ಅಂತ ಗೊತ್ತಿದೆಯಾ ನಿಮಗೆ? Where shall I eat my food, Lord? Out in the open, or do you want me to live in a house and eat my food? ಎಲ್ಲಿ ಊಟ ಮಾಡಲಿ ನಾನು ನನ್ನ ಆಹಾರವನ್ನ? ಹೊರಗಡೆ ದಾರಿಯಲ್ಲ, ಇಲ್ಲ ಮನೆಯಲ್ಲ. No, you want me to have a house also. ನಿನಗೆ ಮನೆ ಕೂಡ ಬೇಕಾಗಿದೆ. So God is interested in giving you a house and a job and food. ದೇವರು ನಿಮಗೆ ಮನೆ, ಹಣ, ಆಹಾರ ಎಲ್ಲ ಕೊಡೋದ್ರಲ್ಲಿ ಆಸಕ್ತನಾಗಿದ್ದಾನೆ. And also your children. That's why he wants to help you to educate your children so that they can have a house and a job and food one day. ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ಕೊಡಲಿಕ್ಕೆ ಬಯಸ್ತಾರೆ ದೇವರು. ಅದರಿಂದ ನಿಮಗೆ ಸಹಾಯ ಮಾಡ್ತಾರೆ, ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರಿಗೆ ಕೆಲಸ, ಆಹಾರ ಮತ್ತು ಮನೆಯನ್ನು ಕೊಡ್ಲಿಕ್ಕೆ. I believe hidden in that request is also a prayer for health. ಆ ಒಂದು ಚಿಕ್ಕ ಪ್ರಾರ್ಥನೆಯಲ್ಲೇ ಅಡಗಿರುವಂಥ ಇನ್ನೊಂದು ವಿಷಯ ಏನು ಅಂದರೆ, ನಿಮಗೆ ಆರೋಗ್ಯ ಬೇಕಾಗಿರುವಂಥದ್ದು. If I am sick and lying in bed with a stroke, how can I go and earn my living? ನನಗೆ ಪಾರ್ಶ್ವವಾಯು ಲಕ್ವ ಹೊಡೆದು ನಾನು ಒಂದು ಕಡೆ ಬಿದ್ದುಕೊಂಡಿದ್ರೆ ನಾನು ಕೆಲಸಕ್ಕೆ ಹೇಗೆ ಹೋಗ್ಲಿಕ್ಕಾಗುತ್ತೆ? If you say God is not interested in healing you from your stroke and all, ನಾವು only interested in spiritual things. ದೇವರು ಆತ್ಮಿಕ ವಿಷಯಗಳಲ್ಲಿ ಮಾತ್ರ ಆಸಕ್ತಿ ಹೊಂದಿದ್ದಾರೆ, ನನಗೆ ಆರೋಗ್ಯ ಕೊಡೋದ್ರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳ್ತೀನಿ. How can that be? How can I go and earn my living then? ಹಾಗಿದ್ರೆ ನಾನು ಹೇಗೆ ಕೆಲಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡೋದು? I want to say God is interested in everything. ನಾನು ಹೇಳ್ತೀನಿ, ದೇವರಿಗೆ ಎಲ್ಲ ವಿಷಯದಲ್ಲೂ ಆಸಕ್ತಿ ಇದೆ. Even interested in protecting us from accidents on the road. ಅವರಿಗೆ ದೇವರಿಗೆ ನಮ್ಮನ್ನು ಈ ಅಪಘಾತಗಳಿಂದ, ರಸ್ತೆಯಲ್ಲಿ ಅಪಘಾತಗಳಿಂದ ರಕ್ಷಿಸಲಿಕ್ಕೆ ಕೂಡ ಆಸಕ್ತಿ ಇದೆ. For 46 years I rode a scooter. 46 ವರ್ಷಗಳ ಕಾಲ ನಾನು ಸ್ಕೂಟರ್ನ ಓಡಿಸಿದೆ. I gave up riding a scooter when I was 68, 4 years ago. 4 ವರ್ಷದ ಹಿಂದೆ 68 ವರ್ಷ ಆದಾಗ ನಾನು ಸ್ಕೂಟರ್ ಓಡಿಸೋದು ಬಿಟ್ಟೆ. And in 46 years I never had an accident. 46 ವರ್ಷಗಳಲ್ಲಿ ನನಗೆ ಅಪಘಾತಗಳಾಗಿಲ್ಲ. Is it because my cleverness? ಇದು ನನ್ನ ಬುದ್ಧಿವಂತಿಕೆಂತನಾ? No. ಇಲ್ಲ. Because the angels would push people out of the way if they were coming to have an accident with me. ಯಾರಾದರೂ ಅಪಘಾತ ಮಾಡ್ಲಿಕ್ಕೆ ಬಂದರೆ ದೇವದೂತರು ಅವ್ರನ್ನ ಪಕ್ಕಕ್ಕೆ ತಳ್ಳಿಬಿಟ್ರು. Or do something to slow down my vehicle or something. Angels can do all types of things. ದೇವದೂತರು ಏನು ಬೇಕಾದರೂ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ನನ್ನ ವಾಹನನೇ ನಿಧಾನ ಮಾಡಿಬಿಟ್ಟು ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. I've had angels look after me from the time I'm a child. ನನಗೆ ದೇವದೂತರು ನಾನು ಚಿಕ್ಕ ಮಗುವಿದ್ದಾಗಲಿಂದ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ. See what it says in Matthew chapter 18. ಮತ್ತಾಯ 18ರಲ್ಲಿ ಏನು ಹೇಳುತ್ತೆ ನೋಡೋಣ. He's talking there about little children. ಇಲ್ಲಿ ಚಿಕ್ಕ ಮಕ್ಕಳ ಬಗ್ಗೆ ಹೇಳ್ತಾ ಇದೆ.
They asked him, who is the greatest in the kingdom of heaven? ಇಲ್ಲಿ ಪರಲೋಕದಲ್ಲಿ ಹೆಚ್ಚಿನವರು ಯಾರು ಅಂತ ಹೇಳುವಂತ ವಿಷಯ. Verse 1. ಒಂದನೇ And he took a child. ಈ ಮಗುವನ್ನು It ಎತ್ಕೊಂಡು says in verse 4, whoever humbles himself like this child is the greatest in the kingdom of heaven. ಈಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕದಲ್ಲಿ ಹೆಚ್ಚಿನವನು. Unless you are converted, verse 3, and become like children, you can't enter the kingdom of heaven. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ನೀವು ಪರಲೋಕ ರಾಜ್ಯವನ್ನು ಸೇರದೆ ಹೋಗುವರಿ ಅಂತ ಹೇಳ್ತಾರೆ. So he said, don't despise these little children. ನೀ ಮಕ್ಕಳನ್ನ ಕಡೆಗಾಣಿಸಬೇಡಿ. Verse 10. 10ನೇ ವಚನ. Don't despise one of these little ones, because their angels in heaven are continually beholding the face of my Father. ಇಲ್ಲಿ ಹೇಳುತ್ತೆ 10ನೇ ವಚನದಲ್ಲಿ, ಈ ಚಿಕ್ಕವರಲ್ಲಿ ಒಬ್ಬರನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ, ಪರಲೋಕದಲ್ಲಿ ಅವರ ದೇವದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ. That's an amazing verse, that a child has got an angel. ಅದು ಒಂದು ಅದ್ಭುತವಾದ ವಚನ. ಅದು ಏನು ಹೇಳುತ್ತೆ ಅಂದರೆ, ಒಂದು ಮಗುವಿಗೆ ದೇವದೂತರು ಇರ್ತಾರೆ ಕಾಯಲಿಕ್ಕೆ ಅಂತ. I praise God for that. That's why these children are protected from so many accidents. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದರಿಂದ ಚಿಕ್ಕ ಮಕ್ಕಳು ಬಹಳಷ್ಟು ಅಪಘಾತದಿಂದ ಕಾಪಾಡಲ್ಪಡ್ತಾರೆ. I don't know, maybe more than one angel per child. ಒಂದು ಮಗುವಿಗೆ ಒಂದು ದೂತನಿಗಿಂತ ಹೆಚ್ಚಾಗಿರಬಹುದು. That's a wonderful thing to know. ಅದು ತಿಳ್ಕೊಳ್ಳೋದು ಬಹಳ ಅದ್ಭುತವಾದ ವಿಷಯ. That's why I said from the time I was a child I had an angel. ಅದರಿಂದ ನಾನು ಹೇಳಿದೆ, ನಾನು ಚಿಕ್ಕ ಮಗುವಿನಾಗಿದ್ದರಿಂದ ನನಗೆ ದೇವದೂತರು ಸಹಾಯ ಮಾಡಿದ್ದಾರೆ. Not only for me, that verse is for you also. ನನಗೆ ಮಾತ್ರ ಅಲ್ಲ, ಆ ವಚನ ನಿಮಗೆಲ್ಲರಿಗೂ ಅನ್ವಯಿಸುತ್ತೆ. Now as I grow up, ನಾನು ಬೆಳೆದ ಹಾಗೆ what does the angel say? ದೇವದೂತರು ಏನು ಹೇಳ್ತಾರೆ? Okay, God, now he doesn't know me, he can take care of himself. ದೇವರೇ ಇವಾಗ now he doesn't need me, he can take care of himself. ದೇವದೂತರು ಹೇಳ್ತಾರ, ಓ ಇವಾಗ ಬೆಳೆದಿದ್ದಾನೆ, ಇವನು ನನಗೆ ಬೇಕಾಗಿಲ್ಲ, ಅವನನ್ನು ಅವನೇ ನೋಡ್ಕೊಳ್ತಾನೆ ಅಂತ ಹೇಳ್ತಾರೆ. ಇಲ್ಲ, the angel says to God, now he's riding a scooter, he needs me more than when he was a little child. ಸೊ ದೇವದೂತರು ಹೇಳ್ತಾರೆ, ಓ ಇವಾಗ ಸ್ಕೂಟರ್ ಓಡಿಸ್ತಾ ಇದ್ದಾನೆ, ಇವಾಗ ನನ್ನ ಅವಶ್ಯಕತೆ ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ತಾರೆ. That's wonderful for me to know that. ಅದನ್ನು ತಿಳ್ಕೊಳ್ಳೋದು ನನಗೆ ಬಹಳ ಅದ್ಭುತವಾಗಿ ಕಾಣಿಸುತ್ತೆ. If you believe that, ನೀವು ನಂಬಿದರೆ it's an amazing thing. ಅದು ಬಹಳ ಅದ್ಭುತವಾದ ವಿಷಯ. God cares for us in every little thing. ಎಲ್ಲ ಒಂದು ಚಿಕ್ಕ ವಿಷಯಗಳಲ್ಲೂ ದೇವರು ಎಷ್ಟು ಕಾಳಜಿ ವಹಿಸ್ತಾರೆ. If you don't believe it, you don't get it. ನೀವು ನಂಬಿಲ್ಲ ಅಂದ್ರೆ ಅದು ನಿಮಗೆ ಸಿಗಲ್ಲ. The promise in the Bible is like a check. ಒಂದು ದೇವರ ವಾಗ್ದಾನ ಅಂದ್ರೆ ಒಂದು ಚೆಕ್ ಕೊಟ್ಟಾಗ. Supposing somebody sends you a check for 10,000 rupees. ಬ್ಯಾಂಕ್ ಚೆಕ್ ನಿಮಗೆ ಯಾರೋ ಒಬ್ರು 10,000 sends me a check for 10,000 rupees. 10,000 ಚೆಕ್ ನನಗೂ ಕೊಟ್ಟು. I go to the bank and take the money and I enjoy the money. ನಾನು ಬ್ಯಾಂಕ್ ಹೋಗಿ ಅದನ್ನ ಹಣ ತೆಕ್ಕೊಂಡು ಸಂತೋಷವಾಗಿರ್ತೀನಿ. You keep it inside your Bible and keep it there. ನೀವು ಆ ಚೆಕ್ನ ಬೈಬಲ್ ಒಳಗಡೆ ಇಟ್ಬಿಟ್ಟು ಜಾಗ್ರತೆಯಾಗಿ ಇಟ್ಟುಬಿಡ್ತೀರಾ. What do you get? ಏನು ಸಿಗುತ್ತೆ ನಿಮಗೆ? Nothing. ಏನು ಇಲ್ಲ. The promise in the Bible is like a check. ವಾಗ್ದಾನಗಳು ಒಂದು ಚೆಕ್ ಇದ್ದು. You must take it. ಅದನ್ನ ತೆಗೆದುಕೊಳ್ಳಬೇಕು. Take it to God. ದೇವರ ಬಳಿಗೆ ತಗೊಂಡು ಹೋಗಬೇಕು. It's the bank of heaven. ಅದು ಒಂದು ಪರಲೋಕದ ಬ್ಯಾಂಕ್ ಆಗಿದೆ. Say, Lord, I want to cash this check. ಕರ್ತನೇ, ಇದನ್ನ ನಾನು ಹಣವನ್ನಾಗಿ ಮಾಡ್ಕೊಳ್ಬೇಕು. I want the angels to look after me. ನನಗೆ ದೇವದೂತರು ಸಹಾಯ ಮಾಡಬೇಕು ಅಂತ ಆಸೆ ಇದೆ. And the Lord says, ದೇವರು ಹೇಳ್ತಾರೆ, be like a little child. ನೀನು ಚಿಕ್ಕ ಮಗುವಿನಂತಿರು. I said, sure. ಖಂಡಿತವಾಗಿ ನಾನು I want to be like a little child all my life. ನನ್ನ ಜೀವಿತವೆಲ್ಲ ಚಿಕ್ಕ ಮಗುವಿನಂತಿರ್ಲಿಕ್ಕೆ ಇಷ್ಟಪಡ್ತೀನಿ ಸ್ವಾಮಿ. I don't want to think I'm a big clever man who can take care of myself. ನಾನು ದೊಡ್ಡ ಮನುಷ್ಯ, ನನ್ನನ್ನು ನಾನು ನೋಡ್ಕೊಳ್ಳೋಕೆ ಆಗುತ್ತೆ ಅಂತ ಅನ್ಕೊಳ್ಳೋಕೆ ಇಷ್ಟಪಡಲ್ಲ. So many times I go to God and say, Lord, I'm like a little child. ಬಹಳ ಸಲ ನಾನು ದೇವರ ಬಳಿ ಹೋಗಿ ಹೇಳ್ತೀನಿ, ದೇವರೇ ನಾನು ಚಿಕ್ಕ ಮಗು ಆಗಿದ್ದೇನೆ. I don't know what to do, I don't know what to say. ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಹೇಳಬೇಕು ಅಂತ ಗೊತ್ತಿಲ್ಲ ಸ್ವಾಮಿ. But you give me wisdom. ನೀನು ನನಗೆ ಜ್ಞಾನ ಕೊಡು. And there are so many dangers in the world, I don't even know what they are. ಈ ಲೋಕದಲ್ಲಿ ಬಹಳ ಅಪಾಯಗಳಿದೆ, ಅದು ಏನಿದೆ ಅಂತನೂ ನನಗೆ ಗೊತ್ತಿಲ್ಲ ಸ್ವಾಮಿ. If you send your little child to school, 4-year-old child, you'll send an ayah or somebody with the child to take the child to school. ನಿಮ್ಮ ಚಿಕ್ಕ 4 ವರ್ಷದ ಮಗುವನ್ನು ಶಾಲೆಗೆ ಕಳಿಸಿದ್ರೆ ಒಂದು ಆಯನ್ನ ಕಳಿಸ್ತೀರ ಜೊತೆಯಲ್ಲಿ. I have angels to take care of me. ನನಗೆ ದೇವದೂತರಿದ್ದಾರೆ ನನ್ನನ್ನು ಕಾಪಾಡಲಿಕ್ಕೆ. Do you believe it for yourself? ನೀವು ನಂಬುತ್ತೀರಾ ನಿಮಗೋಸ್ಕರ? Don't try to be smart, a big man with God. Be like a little child. ದೇವರ ಮುಂದೆ ನಾನು ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳ್ಳೋಕೆ ಹೋಗಬೇಡಿ, ಚಿಕ್ಕ ಮಗುವಿನಂತೀರಿ. That's the trouble with a lot of believers, is they think they are very smart and clever, and that's why they have so many problems. ಬಹಳಷ್ಟು ವಿಶ್ವಾಸಿಗಳಿಗೆ ಹೆಚ್ಚಿನ ಸಮಸ್ಯೆ ಯಾಕಿದೆ ಅಂದರೆ ಅವರು ದೊಡ್ಡ ಮನುಷ್ಯರಂತೆ ನಟಿಸ್ತಾರೆ ದೇವರ ಮುಂದೆ.